यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಮತಾಂತರ ಆಗ್ಯಾರ್ರಿ ಅದು ಜನವಾರ ಹಾಕೊಂಡಿವಿ ಅಂದ್ರೆ ನಮಗೆ ಏನೋ ಒಂಥರದ್ದು ಇದು ಶಕ್ತಿ ಅದ ಅಂತ ಹೇಳೇನೆ ಅಂತದ್ರೊಳಗೆ ಈ ಮಕ್ಕಳಿಗೆ ಈ ಜನವಾರ ತೆಗಿಸಿ ಕೂಲಿ ಅವಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೋದಿಲ್ರಿ. ಅವು ಧಾರ್ಮಿಕ ನಮ್ಗೆ ಯಾಕೆ ಹಾಕ್ತಿರಮ್ಮ, ನಮ್ಮ ಸ್ಕೂಲ್ನಾಗೆಲ್ಲ ನಡೆಯಂಗಿಲ್ಲ, ನೀವು ಯಾಕೆ ಜನವಾರ ಹಾಕಿಸ್ಲಿಕ್ಕತ್ತೀರಿ? ಈಗೆಲ್ಲ ಏನಾಗ್ಲಿಕ್ಕದ ಗೊತ್ತೇನ್ರಿ, ಧರ್ಮಕ್ಕೆ ಮಕ್ಳು ಹೆದರಿ ಸ್ಕೂಲಿಗೆ ಹೋಗ್ಲಿಕ್ಕೆ ಸಮೇತ ಒಲ್ಲೆಲ್ಲಿಕತ್ತಾವ್ರಿ ಮಕ್ಳು. ಈಗ ನಮ್ಮ ಸಮಾಜದ ಮಂದಿ ಇರೋದೇ ಸ್ವಲ್ಪ ಲಿಮಿಟೆಡ್ ಮಂದಿ ಅದ, ಅದ್ರೊಳಗೇನೆ ನೀವು ಅದನ್ನೇ ಕಟ್ ಮಾಡಿ ಅವ್ರು ಅಭ್ಯಾಸಕ್ಕೂ ತ್ರಾಸ ಕೊಟ್ರೆ ಅವ್ರು ಎಲ್ಲಿ ಕಲಿಬೇಕು, ಹ್ಯಾಂಗೆ ಬದುಕಬೇಕು? ಜೀವನ ನಮಗಂತೂ ಯಾವುದು ಪರ್ಸೆಂಟೇಜ್ ಇಲ್ಲೇ ಇಲ್ಲ, ನಮಗೆ ಎಲ್ಲೂ ಗೌರ್ಮೆಂಟ್ ಫೆಸಿಲಿಟಿ ಅಂತೂ ಇಲ್ಲ. ಏನೋ ನಮ್ಮ ಕಾಲ ಮೇಲೆ ನಾವು ನಿಂತು ಓದಿಸಿ ಮಕ್ಕಳಿಗೆ ಪಾಠ ಹೇಳಿಸಿ ಮಾಡಿಸಿ ಇದ್ರಾಗ ಮಾಡ್ಕೊಂಡು ಹೊಂತೀವಿ. ಇದ್ರೊಳಗೆ ಈ ಟೈಪ್ ಮಾಡಿದ್ರು ಮಕ್ಳು ಏನು ಮಾಡ್ಬೇಕು ಹೇಳಿ, ಕಲಿಬೇಕು ಹೆಂಗೆ? ಎಲ್ಲ ಫೀಲ್ಡ್ ನೋಡ್ರಿ ಸರ, ನಮ್ಮ ಸಮಾಜದ ಮಂದಿ ಎಲ್ಲ ಕಡೆನೂ ಇದ್ದಾರೆ. ಜನಿವಾರ ಸಮಾಜದವ್ರು ಯಾರು ಇಲ್ಲ ಅಂತ ಹೇಳ್ರಿ ನಾವು ಒಪ್ಕೋತೀವ್ರಿ. ಅಷ್ಟು ಶಾಣೆ ಮಂದಿಗೆ ಈ ಟೈಪ್ ಇದು ಮಾಡಿದ್ರೆ ಮಕ್ಕಳು ಇಲ್ಲೇ ಕುಂಠಿತ ಆದ್ವು ಅಂದ್ರೆ ಮುಂದೆ ಹೆಂಗೆ ಬೆಳಿಬೇಕು? ವಿಪ್ರ ಸಮಾಜ ಈ ಎಲ್ಲ ಹಿಂದೂ ಸಮಾಜ ಹೆಂಗೆ ಬೆಳಿಬೇಕು ಹೇಳಿ? ಈ ಟೈಪ್ ಅವ್ರಿಗೆ ಹೆದರಿಕೆ ಆಗಿದ್ರೆ ನಾವೇ ಹೆದರಿಕೆ ಹಾಕ್ಲಿಕ್ಕತ್ರ ಮುಂದಿನ ಎಲ್ಲೇ ಹೋದಾಗ ಅವ್ರಿಗೆ ಧೈರ್ಯ ಹೆಂಗೆ ಬರ್ಬೇಕ್ರಿ? ಅವ್ರ ಭವಿಷ್ಯ ಹೆಂಗೆ ರೂಪಿಸ್ಕೋಬೇಕು ಹೇಳ್ರಿ? ನಾವು ನಾವು ಸಂಸ್ಕೃತಿ ಕಲಿಸ್ತೀವಿ, ನಮ್ಮ ಸಂಸ್ಕೃತಿ ನಾವು ಉಳಿಸ್ಕೋಬೇಕಂತೀರಿ. ನೀವು ಹಿಂದೂ ಸಂಸ್ಕೃತಿ ಉಳಿಸ್ರಿ ಹಿಂದೂ ಸಂಸ್ಕೃತಿ ಉಳಿಸೋರೆ ಈ ಟೈಪ್ ಮಾಡಿದ್ರೆ ಹೆಂಗ್ರಿ ಸರ್? ಧರ್ಮಕ್ಕೆ ಒಂದು ಬೆಲೆ ಅದಲ್ರಿ, ಯಾವುದೇ ಧರ್ಮ ಇರೋದಕ್ರಿ ಅದಕ್ಕೊಂದು ಬೆಲೆ ಅದು. ಈ ಕ್ರಿಶ್ಚಿಯನ್ ಧರ್ಮ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಅವ್ರವ್ರ ಧರ್ಮದ ಪ್ರಕಾರ ಹೋಗ್ಲಿಕ್ಕೆ ತರ್ತೀರ. ಅಂತದ್ರದೊಳಗೆ ಅವ್ರಿಗೆ ನೀವು ಜನಿವಾರ ತೆಗಿರಿ, ನೀವು ಲಿಂಗ ತೆಗಿರಿ, ನೀವು ಅದು ತೆಗಿರಿ, ಇವೆಲ್ಲ ಯಾಕ್ರಿ? ಇದೆಲ್ಲ ಎಕ್ಸಾಮ್ದೊಳಗೆ ಇವೆಲ್ಲ ಏನಾರ ಅದ್ರೊಳಗೆ ಏನಕ್ಕೆ CC ಕ್ಯಾಮ್ರಾ ಇಟ್ಟಿರ್ತಾರ, ಇದು ಇಟ್ಟಿರ್ತಾರ. ಮಕ್ಕಳು ತಮ್ಮ ತಾವು ಓದ್ಲಿಕ್ಕತ್ತವ್ರಿ, ಓದು ಮಕ್ಕಳಿಗೆ ಈ ಟೈಪ್ ಅಕ್ಸೆಪ್ಟ್ ಮಾಡಿದ್ರೆ ಹೆಂಗ? ಎಂತ ರ್ಯಾಕಿಂಗ್ ಸ್ಟೂಡೆಂಟ್ಗಳು ಎಲ್ಲರೂ ತಳಗಿದಾವ್ರಿ ಅಷ್ಟು ಹುಡುಗರು. ಯಾಕಂದ್ರೆ ಇದು ಮಾನಸಿಕ ನೀವು ಜನವಾರ ಹಾಕಿಸ್ತಾ ಇದ್ರೆ ನಮ್ಮ ಎಕ್ಸಾಮ್ ಕಳಿಸ್ರಿ, ನಾವು ಹೋಗಂಗಿಲ್ಲ. ಅದು ಜನವಾರ ತೆಗಿಬೇಕಾದ್ರೆ ಅವರಿಗೆ ಹೇಳಿರ್ತಾರ್ರಿ, ನಮ್ಮ ಧರ್ಮದ ಪ್ರಕಾರ ನಮ್ಮ ಗುರುಗಳು ಏನ್ ಹೇಳಿರ್ತಾರ್ರಿ, ಜನವಾರ ಯಾವಾಗ ತೆಗಿಬೇಕಂದ್ರೆ ಬೆಳಿಗ್ಗೆ ಹೊತ್ತಿನಾಗ ಅದು ಮುಹೂರ್ತ ನೋಡಿ ಜನವಾರ ತಗೊಂತಾರ್ರಿ. ತೆಗೆದು ಬೇರೆ ಚೇಂಜ್ ಮಾಡ್ತಾರ. ಅದು ಲಿಕ್ಕಿ ಆಗಿದ್ರ ಇಲ್ಲಿದ್ರ ಜನವಾರ ಎಂದೂ ನಮ್ಮ ಮಂದಿ ಯಾರು ತೆಗಿಯಂಗಿಲ್ಲ. ಒಂದೇ ತೆಗೋದು ನಾವು ಅಲ್ರಿ ಅಪಶಕುನ ಅಂತೀವ್ರಿ ನಾವು. ಜನವಾರ ತೆಗಿಬೇಕು ಒಂದು ವಾರ ಹೇಳ್ಬೇಕಂದ್ರೆ ಅಪಶಕುನ ಅದು ತೆಗಿಯಂಗಿಲ್ಲ. ಏನೋ ತೆಗಿಬೇಕಂತಂದ್ರೆ ಅದು ಏನೋ ಲಿಕ್ಕಿ ಆಗಿತ್ತು, ಅದು ಜನವಾರಕ್ಕೆ ಬಹಳ ಪ್ರಾಬ್ಲಮ್ ಆಗಿತ್ತು, ಕಟ್ ಆಗಿತ್ತು, ಹಂಗಾಯ್ತು ಅಂದ್ರೆ ತೆಗಿತು. ಗಾಯತ್ರಿ ಮಂತ್ರ ನೀವೆಲ್ಲ ಹೇಳ್ತೀರಲ್ರಿ ಸರ್, ಹಿಂದೂ ಧರ್ಮದ ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರ ಬರೋಬ್ಬರಿ ಒಂದು ಸಲ ಗಾಯತ್ರಿ ಮಂತ್ರ ಅಂದ ಮೇಲೆ ಅದನ್ನ ಹೋದ ವರ್ಷ ಇದೇ ಟೈಪ್ ಹೇಳಿದಿವ್ರಿ ಸರ್ ನಾವು ಹೇಳಿದ್ವಿ. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, CCTV सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वेकेशन क्लासेस भी लिए जा रहे हैं, तो देर किस बात की? नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। ಇಲ್ರಿ ಮುಂದಿನ ವರ್ಷ ಈ ಟೈಪ್ ಆಗಲಾರ್ದಂಗೆ ನೋಡ್ಕೋತೀವಿ ಅಂದ್ರೆ ಈಗ 4 ಹುಡುಗರು ಬರೋಬ್ಬರಿ 4 ಹುಡುಗರು ಅಂದ್ರೂ ಅವು ಶಕ್ತಿನೇ ರೀ, ಅವು ಮುಂದಿನ ಭವಿಷ್ಯ. ಬ್ರಾಹ್ಮಣ ಸಮಾಜದವರು, ಮರಾಠ ಸಮಾಜದವರು ಬಂದು ನಾವು DC ಅವರಿಗೆ ಮನವಿ ಮಾಡಿದ್ದೀವಿ. ಇದಕ್ಕೆ ವಿಷಯ ಏನಪ್ಪ ಅಂತಂದರೆ, ನಮ್ಮಲ್ಲಿ ಇವರು ಜನವಾರ ತೆಗಿ, ವಾಲೆ ತೆಗಿ, ಮಾಂಗಲ್ಯ ಚೈನ್ ತೆಗಿ ಅಂತಂದು ಇದು ಎಂಥ ಸರ್ಕಾರ ರೀ? ಇವ್ರಿಗೋಸ್ಕರ ಓಟ್ ಹಾಕಿರ್ತೀವಿ, ಜನನ ಉದ್ಧಾರ ಮಾಡೋಂಥ ಇಂಥ ಸರ್ಕಾರ ತೊಗೊಂಡು ಏನು ಮಾಡ್ಬೇಕು ನಾವು? ಮಕ್ಕಳಿಗೆ ಅದೇ ಎಫೆಕ್ಟ್ ಹೊಡೆದ್ಬಿಟ್ಟು ಅವ್ರ ತಲೆನಲ್ಲಿ ಅದೇ ಕುಂತಿರುತ್ತೆ, ಓದೋದು ಬಿಟ್ಟು ಅದನ್ನೇ ಮಾತಾಡ್ತಿರ್ತಾರೆ ಅವ್ರು ಮಕ್ಕಳೆಲ್ಲ. ಅಯ್ಯೋ ಈ ತೆಗಿ ಅಂತ ಹೇಳ್ತಾರೆ, ಮಕ್ಕಳಿಗೆ ಓದೋ ಕಡೆಗೆ ಗಮನ ಇರೋದಿಲ್ಲ ಅವ್ರಿಗೆ. ಈ ಥರ ಮಾಡೋದು ತಪ್ಪಾಗುತ್ತೆ. ಅದರಿಂದ ನಾವು ಇವತ್ತು ಬಂದು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ದಯವಿಟ್ಟು ಅವ್ರಿಗೆ ಅದನ್ನು ತೊಗೊಂಡಿದ್ದಾರೆ, ಅದನ್ನು ನಮಗೆ ಇದನ್ನು ಮಾಡಬೇಕು. ಅದಕ್ಕೆ ಏನಾದ್ರು ಒಂದು ಸೂಕ್ತವಾದ ಆದಷ್ಟು ಬೇಗ ಕ್ರಮ ತಗೊಳ್ಳಿಲ್ಲ ಅಂದರೆ ಅದಕ್ಕೆ ನಾವು ಮುಂದೆ ಏನಪ್ಪ ಅದನ್ನು ಮಾಡಬೇಕು ನಾವು ಅದನ್ನು ಮಾಡಿ ತೋರಿಸ್ತೀವಿ ಅವರಿಗೆ ಶಿಕ್ಷೆ. ನಾವು ಅದಕ್ಕೆ ಬೆಂಗಳೂರಿನಲ್ಲಿ ಕಾಲೇಜಲ್ಲ
ಬಂದಿದೆಲ್ಲ ಸಂಸ್ಥೆಯಿಂದ ಡೈರೆಕ್ಟ್ ಇದೆ, ಪೇಪರ್ನಲ್ಲಿ ಬಂದಿದೆ, ಎಲ್ಲ ಕಡೆ ಬಂದಿದೆ ರೀ ಅದು. ಜಾನುವಾರು ತೆಗಿ ಅಂತ ಹೇಳಿ ಅಷ್ಟೇ ಹೇಳಾರೋ ಏನ ಮಾಂಗಲ್ಯ ಜನವಾರನು ತೆಗ್ಸಿದ್ದಾರೆ. ಮೂಗ್ ಬೆಟ್ ಹಾಕೊಂಬೇಡ, ಅದಕ್ಕೆ ಇದನ್ನ ಅಂಟಿಸ್ತೀವಿ, ಸ್ಟಿಕ್ಕರ್ ಹಚ್ಚಿದ್ದಾರೆ ಮೂಗ್ ಬೆಟ್ಟಿಗೆ. ಸರ್ ಜನಿವಾರ ಅಷ್ಟೇ ಆ ಜಾನುವಾರು ಬಗ್ಗೆ ಅಷ್ಟೇ ಮಾತಾಡಿರೋ ಜನಿವಾರ ಅಷ್ಟೇ ರೀ ನಮಗೂ ಬೇಕಾಗಿದ್ದು ಜನಿವಾರ ಅಷ್ಟೇ ಗೊತ್ತಿತ್ತು. ಹೇಳಕತ್ತೀರಿ ಮಾಂಗಲ್ಯ ಅಂತ. ಇಲ್ಲ ಇಲ್ಲ ಮಾಂಗಲ್ಯ ಲೇಡೀಸ್ ಮೂಗ್ ಬೆಟ್ಟು ತೆಗ್ಸ್ಯಾರಿ ಕಿವಿಗೆ ಸ್ಟಿಕ್ಕರ್. ಅಷ್ಟೇ ಹೇಳ್ರಿ, ಮಾಂಗಲ್ಯ ಅದು ಬಹಳ ದೊಡ್ಡ ಅಲ್ರಿ ಮೂವ್ಮೆಂಟ್ಗಳಾಗ ಸಣ್ಣ ಕ್ಯಾಮ್ರಾ ಇಟ್ಟಿರ್ತಾರ, ಅದ್ರೊಳಗೆ ಎಲ್ಲ ಏನೋ ಸಿಸಿ ಅದ. ಅದ್ರ ಬಿಟ್ಟು ಏನೂ ಇಲ್ಲ. ಇಲ್ಲ ಬರೋಬ್ಬರಿ ನೋಡ್ರಿ ಹೆಣ್ಮಕ್ಳು ಅಲ್ಲ ಇವಾಗ ಹಿಂಗ ಅಂತಾರ ಜನವಾರ ತೆಗಿ ಅಂತ. ನಾಳೆ ಹೆಣ್ಮಕ್ಳಿಗೆ ಅದನ್ನು ಹೇಳ್ಬೋದು ಅಲ್ವಾ? ಇಲ್ಲ ಹೆಂಗ್ ಯಾರಿಗ ಆಗುದಿಲ್ಲ ಇದು ಹೆಂಗ್ ಇದು ಕಾನೂನು ಅಲ್ಲ ದೊಡ್ಡವ್ರು ಇರ್ತಾರೆ ರೀ, ಎಕ್ಸಾಮ್ ಕುತ್ಕೊಳ್ಳೋರು, ಮದ್ವೆ ಆದವ್ರು ಕೂತಿರ್ತಾರೆ. ಜನವಾರಕ್ಕೊಂದು ನೋಡ್ರಿ ಶಂಕರಾಚಾರ್ಯಂದನೂ ಜನವಾರ ಹಾಕೋತಾ ಇದ್ದಾರೆ, ಶಂಕರಾಚಾರ್ಯ ಸಹಿತ. ಅವ್ರು ಮಾಡಿದ ಇದಕ್ಕೆ ನೋಡ್ರಿ ಧರ್ಮದ ಬಗ್ಗೆ ಮೂಗ್ಬಟ್ಟು ಮೂಗ್ ಚುಚ್ಚಿರ್ತಾರ್ರಿ, ಮೂಗ್ಬಟ್ಟು ಇರ್ತದ್ರಿ ಗಂಡಸರಿಗೆ. ಅದಕ್ಕೆ ನೀವು ಅದೇ ಗಂಡಸರಿಗೆ 8 ವರ್ಷ ಆದ್ಮೇಲೆ ಜನಿವಾರ ಹಾಕಿರ್ತಾರೆ. ಅದೇ ಜನಿವಾರ 8 ವರ್ಷದ ನಂತರ ಹಾಕಿರ್ತಾರ. ನಮಗ್ ಬೇಕು ಜನಿವಾರದೊಂದೇ ನಾವು ಮಾತಾಡೋದು, ಜನಿವಾರದಷ್ಟೇ ರೀ ನಾವು ಮಾತಾಡಿದ್ದು. ಜನಿವಾರ ನಮ್ಮ ಧರ್ಮದ ಪ್ರಕಾರ ನಾವು ಜನಿವಾರ ಹಾಕೊಂಡಿವಿ, ಅದ್ರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ. ಜನಿವಾರಕ್ಕೆ ಯಾಕೆ ಕೈ ಹಾಕಿದ್ರು, ಯಾಕೆ ಅದನ್ನ ತೆಗಿ ಅಂದ್ರು, ಅದು ಒಂದೇ ನಮ್ಮ ಕ್ವಶನ್, ಬೇರೆ ಯಾವುದು ನಾವು ಕೇಳೋದಿಲ್ಲ. ಕೃಪಾನೀಲೆ ಕಾಲೇಜ್ ಅಂತ ಹೇಳೇನೆ ಬೆಂಗಳೂರಲ್ಲಿ ಇದ್ದಿದ್ದು. 4 ಮಂದಿ ಹುಡುಗರಿಗೆ ನಿಂದ್ರಿಸಿ ಜನಿವಾರ ತೆಗೆದು ನೀವು ಒಳಗೆ ಹೋಗ್ಬೇಕಂದ್ರು. ಮಕ್ಕಳು ನಾವು ಧರ್ಮದ ಪ್ರಕಾರ ಅವರಿಗೆ ಜನಿವಾರ ಹಾಕ್ಸಿರ್ತೀವಿ ರೀ, ಗಾಯತ್ರಿ ಮಂತ್ರ ಹೇಳಿಸಿ ಜನಿವಾರ ಹಾಕ್ಸಿರ್ತೀವಿ. ನೋಡಪ್ಪ ಸಿಕ್ಕಲ್ಲೇ ನೀವು ಜನಿವಾರ ತೆಗಿಬಾರ್ದು ಅಂತ ನಾವು ಅವ್ರಿಗೆ ಬುದ್ಧಿ ಹೇಳಿರ್ತೀವಿ. ಅವ್ರು ತೆಗೆದದ್ದು ನೋಡಿ ಅವ್ರ ಧಾರ್ಮಿಕದ್ದು ನಮ್ಮ ಧರ್ಮದ ಹಿಂಗೆ ಹ್ಯಾಂಗೆ ತೆಗ್ಸಿದ್ರು ಅಂತ ಅವು ಗಾಬರಿ ಆಗ್ಯಾವು. ಮತ್ತು ಓದಿದ್ದೆಲ್ಲ ಅಪ್ಸೆಟ್ ಆಗ್ತದೆ ಮಕ್ಕಳಿಗೆ. ಯಾಕಂದ್ರೆ ನನ್ನ ಜನಿವಾರ ತೆಗ್ಸಾರ ಅಂದಮೇಲೆ ಯಾಕೆ ಹಿಂಗಾಯ್ತು ಓದಿದ್ದೆಲ್ಲ ಏನೋ ಒಂದು ವರ್ಷ ಇಡೀ ಓದಿರ್ತಾವೆ ಮಕ್ಕಳು, ಏನೋ ಒಂದು ಮುಂದೆ ಹೆಜ್ಜೆ ಇಡ್ಬೇಕಂತೇಳಿ ಎಕ್ಸಾಮ್ ಬಂದಿರ್ತಾವೆ. ಅದು ಅಂಜ್ಕೋತೇನೆ ಎಕ್ಸಾಮ್ ಮಾಡ್ತಿರ್ತಾವೆ. ಈಗಿನ ನೋಡ್ಕೊಂಡ್ರು ನೋಡ್ತಿರಲ್ಲ ಭಯಂಕರ ಹೆದರಿಕೆನೇ ಅವರಿ ಮಕ್ಕಳು. ಕಲೀಲಿಕ್ಕೆ ಬಂದಾಗ ಈ ಓದಿದ್ದು ಎಲ್ಲ ಹೋಗ್ಬಿಟ್ಟು ಅವ್ನ ಭವಿಷ್ಯ ಹಾಳಾಯ್ತಂದ್ರೆ ತಂದೆ ತಾಯಿ ಏನು ಮಾಡ್ಬೇಕ್ರಿ? ಇದು ನಾವು ಕೇಳ್ತೀವಿ ಅಷ್ಟೇ. ಆ ಜಾಗದಾಗ ನೀವು ನಿಂದ್ರಿ, ತಂದೆ ತಾಯಿ ಜಾಗದಾಗ ನೀವು ನಿಂತ್ರಿ ಅಂದ್ರೆ ಅದ್ರ ಅರ್ಥ ಆಗ್ತದೆ ಅಷ್ಟೇ, ಮತ್ತೊಂದೇನಿಲ್ಲ. ನಾವು ಕೇಳೋದು ರಿಕ್ವೆಸ್ಟ್ ಮಾಡೋದೇನು, ಧರ್ಮದೊಳಗೆ ನೀವು ಕೈ ಹಾಕಬೇಡ್ರಿ. ಜನಿವಾರ ಇವು ಲಿಂಗ ಇವೆಲ್ಲ ಎದಕ್ಕೆ ಬೇಕ್ರಿ? ಇವೆಲ್ಲ ನೀವು ಗೌರ್ಮೆಂಟ್ ಜವಾಬ್ದಾರಿ ಇದ್ರೊಳಗೆ ಇದ್ದೀರಿ, ಒಂದು ದೊಡ್ಡ ಫೀಲ್ಡ್ನಾಗ ಇದ್ದವ್ರು ನೀವು ಈ ಟೈಪ್ ಧರ್ಮದ ಕೈ ಹಾಕಿದ್ರೆ ಹಿಂದೂ ಮುಸ್ಲಿಮ್ರೊಳಗೆ ಏನು ಉಳಿತ್ರಿ? ಇದೆಲ್ಲ ಅವ್ರು ಮಾಡ್ಲಿಕತ್ತಾರಂತ ಇವ್ರು ಮಾಡ್ಲಿಕತ್ತಾರ. ಹಿಂದೂ ಒಳಗೆ ಹಿಂದೂ ಈ ಟೈಪ್ ಮಾಡಿದ್ರೆ ಹೆಂಗೆ ರೀ? ನಮ್ಗೆ ಅದು ಗೊತ್ತಾಗಬೇಕಾಯ್ತು. ಒಳಗೆ ಕ್ಯಾಮ್ರಾ ಇಡ್ತಾರಂತ ಅವ್ರಿಗೆ ಏನೋ ಅನುಮಾನ ರೀ. ನಾನು ಅದನ್ನೆಲ್ಲ ಚೆಕ್ ಮಾಡಿ ಜನಿವಾರ ಹಾಕೊಂಡು ಒಳಗೆ ಹೋಗ್ರಿ. ಜನಿವಾರ ನೀವು ಚೆಕ್ ಮಾಡೋದೇ ಇದ್ರೆ ಚೆಕ್ ಮಾಡ್ತೀವಪ್ಪಿ ನೋಡಿ, ಆಮೇಲೆ ನೀವು ಹಾಕೋ ಅಂದ್ರೆ ನಮ್ಮ ಮಕ್ಳು ಹಾಕೋಂಗಿಲ್ರಿ. ತೆಗೆದು ಕೊಡು ನಾವು ನೋಡ್ತೀವಿ ಅಂದ್ರೆ ನೀವು ಅಲ್ಲೇ ಕೂತೆ ಚೆಕ್ ಮಾಡಿದ್ರಿ ಅಂದ್ರೆ ನಾವು ಒಳಗೆ ಎಕ್ಸಾಮ್ ಕಳಿಸ್ಲಿಕ್ಕೆ ನೀವು ಅಲೋ ಮಾಡಿದ್ರಿ ಅಂದ್ರೆ ನಾವು ಏನೋ ಒಂದು ಪ್ರಾಬ್ಲಮೇ ಇದ್ದಿದ್ದಿಲ್ಲ ರೀ. ಯಾಕಂದ್ರೆ ನಿಮ್ಮದೇ ಅದು ಡ್ಯೂಟಿ ನೀವು ಮಾಡ್ತೀರಿ, ನಾವು ಒಪ್ಕೋತೀವಿ. ಆ ಡ್ಯೂಟಿ ನೀವು ಮಾಡ್ಲಿಕ್ಕೆ ನೀವು ಒಪ್ಕೊಳ್ಳಿಕ್ಕೆ ನಾವು ಒಪ್ಕೋತೀವಿ. ಆದ್ರೆ ಏನದ ನೀವು ಡ್ಯೂಟಿ ಮಿಕ್ಕಿ ಏನು ಮಾಡಿರಿ, ಜನಿವಾರ ಒಳಗಿನ ತೆಗಿಸ್ಬಿಟ್ಟಿರಿ. ಅಲ್ಲೇ ಹುಡುಕಾಡಿ ಅದನ್ನ ಏನದ ನೀವು ಏನು ಇಟ್ಕೊಂಡಿರಿ ನೋಡ್ತೀವಪ್ಪ, ಚೆಕ್ ಮಾಡ್ತೀವಿ. ಈಗ ಎಲ್ಲ ಕಡೆ ಚೆಕ್ ಮಾಡ್ತಾರೆ, ಅದು ಒಪ್ಕೋತೀನಿ ನಾನು. ಯಾಕಂದ್ರೆ ಕಾಪಿ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಅನುಮಾನ, ಅವ್ರ ಡ್ಯೂಟಿ ಅವ್ರು ಮಾಡಲಿ. ಆದ್ರೆ ಜನಿವಾರ ಫುಲ್ಲ ತೆಗೆದೇ ಬಿಡ್ರಿ ನೀವು ಅಂತಂದ್ರೆ ನಾವು ತೆಗಿಬೇಕಾದ್ರೆ ಒಂದೇ ರೀ ಅಪಶಕನ ರೀ ನಾವು ಜನಿವಾರ ತೆಗಿಬೇಕಾದ್ರೆ. ಆಮೇಲೆ ಏನದ ಅದು ಲಿಕ್ಕಿ ಆಯಿತು, ಅದನ್ನೇನು ಬಾರಿಕಲ್ಲಿ ಹಾಕೋಂಗಿಲ್ಲ. ನಾವು ಹೇಳ್ತೀನಿ ರೀ, ಆ ಜನಿವಾರ ಏನಾರು ಕಟ್ ಆಗಿತ್ತು, ಏನಾರು ಪ್ರಾಬ್ಲಮ್ ಆಗಿತ್ತು, ಎಲ್ಲರ ಸ್ಮಶಾನ ಹಂತಲ್ಲಿ ಹೋಗಿ ಬಂದಿದ್ರೆ ಅದನ್ನ ಅಪಶಕನಕ್ಕೆ ಹೋಗಿದ್ರೆ ಅದನ್ನ ಜನಿವಾರ ತೆಗಿತೀವಿ ರೀ. ಅದು ಮೇನ್ ಯಾವಾಗ ತೆಗಿತೀವಿ ಅಂದ್ರೆ ಬೆಳಿಗ್ಗೆ ಹೊತ್ನಾಗ ಸಂಧ್ಯಾ ವಂದನೆ ಅಂತ ನಮ್ಮ ಮಂದಿ ಎಲ್ಲ ಮಾಡ್ತೀವಿ ರೀ. ಮಾಡಿ ಗಾಯತ್ರಿ ಮಂತ್ರ 108 ಗಾಯತ್ರಿ ಮಂತ್ರ ಅನ್ನೋ ತನಕ ಜನಿವಾರ ತೆಗಿಲಿಕ್ಕೆ ಅಲೋ ಇಲ್ರಿ. ಯಾರೂ ಮಾಡೋದಿಲ್ಲ ಅದು ಕೆಲಸ. ಅಂಥದ್ರಾಗ ಅದನ್ನ ಕೆಲಸ ಅವ್ರು ಮಾಡಿಸ್ಯಾರ ಅಂತಂದ್ರೆ ಅದು ಧರ್ಮದ ಬಗ್ಗೆ ಕೈ ಹಾಕ್ಯಾರ. ಆ ಟೈಪ್ ಅವ್ರು ಮಾಡೋದು ಬೇಡ. ಅವ್ರ ಬಗ್ಗೆ ನೀವು ಕ್ರಮ ಕೈಗೊಳ್ರಿ ಅಂತ ನಾವು ನಿಮ್ಗೆ ಮನವಿ ತಿಳಿಸ್ತೀವಿ. ನೀವು ಅದನ್ನು ಮನವಿ ಪತ್ರವನ್ನು ನೀವು ನೋಡಿಕೊಂಡು ಅದ್ರ ಬಗ್ಗೆ ಮುಂದೆ ಕ್ರಮ ತಗೊಂಡು ಇದು ಇನ್ನೂ ಮತ್ತೊಮ್ಮೆ ರಿಪೀಟ್ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ನಿಮ್ಮ ಕೆಲಸ ಅಂತ ನಾವು ನಿಮ್ಗೆ ಭಾರ ಒಪ್ಪಿಸಿ ಹೋಗ್ತೀವಿ ಅಷ್ಟೇ. ಹೋಸಲೂ ನಾವು ಮನವಿ ಕೊಟ್ಟಿದ್ವಿ, 1 ವರ್ಷ ಆಯಿತು. ಹಿಜಾಬ್ ಬಗ್ಗೆ ಹಿಜಾಬ್ ಅಂತೇಳಿ ಹುಡುಗಿಯರ ಮುಸ್ಲಿಂ ಹುಡುಗಿಯರು ಇರ್ತಾರಲ್ಲ, ಹಿಜಾಬ್ ತೆಗೆದು ಬರೀ ಅಂತೇಳಿ ಅವ್ರಿಗೆ ಹಂಗೆ ಮಾಡಿದ್ರು. ಹೌದ್ರಿ, ಇದು ಯಾಕೆ ಮಾಡ್ಲಿಕತ್ತಾರ ಅದನ್ನೇ ನಾವು ಅದು ಹಿಜಾಬದನ್ನ ಒಪ್ಕೋತೀವಿ ರೀ. ಹೌದು, ಅವ್ರವ್ರ ಧರ್ಮದ ಬಗ್ಗೆ ನೀವು ಕೈ ಹಾಕ್ಬೇಡ್ರಿ ಅಂತ ನಾವು ಅದನ್ನೇ ಹೇಳ್ತೀವಿ ರೀ. ನಮಗೇನು ಮುಸ್ಲಿಂ ಮಂದಿನೂ ಒಂದೇ, ಹಿಂದೂ ಮಂದಿನೂ ಒಂದೇ. ಅವ್ರವ್ರ ಧರ್ಮದೊಳಗೆ ನೀವು ಯಾಕೆ ಕೈ ಹಾಕ್ಲಿಕತ್ತೀರಿ ಅದನ್ನ ಕೇಳಿಗತ್ತೀವಿ ರೀ ನಾವು ಅಷ್ಟೇ, ಮತ್ತೊಂದೇನಿಲ್ಲ. ಎಲ್ಲಾ ಧರ್ಮದ ಬಗ್ಗೆ ನೀವು ಕೈ ಹಾಕ್ಲಿಕ್ಕೆ ನಿಮ್ಗೆ ಯಾರು ಕೊಟ್ಟರು ಅಧಿಕಾರ? ನಿಮ್ಮ ಡ್ಯೂಟಿ ಏನದ ಅಷ್ಟೇ ಮಾಡಿರಲ್ಲ ನೀವು, ನಿಮ್ಮ ಡ್ಯೂಟಿ ಅಷ್ಟೇ ಮಾಡಿರಲ್ಲ. ಈ ಜನಿವಾರ ತೆಗಿರಿ, ಲಿಂಗ ತೆಗಿರಿ, ಅದನ್ನ ತೆಗಿರಿ, ಇದನ್ನ ತೆಗಿರಿ ಅಂತ ಅನ್ನೋದು ಯಾರು ಕೊಟ್ಟಾರಿ? ಇದು ಅಧಿಕಾರ ಯಾರು ಕೊಟ್ಟಾರ?
ಗೌರ್ಮೆಂಟ್ದಾಗ ಅದೇನ್ರಿ ಇದು ಅದು ತೆಗೆದು ಬರ್ರಿ ಇದು ತೆಗೆದು ಬರ್ರಿ ಅಂತ ITBT ಕಾಲೇಜ್ನ ಇದ್ರಾಗ ನೌಕರಿ ಮಾಡೋರಿಗೆ ಎಲ್ಲರಿಗೂ ಜನವಾರ ತೆಗೆದು ಹೋಗ್ರಿ ನೀವು ಡ್ಯೂಟಿಗೆ ಜನವಾರ ತೆಗೆದು ಬರ್ರಿ ಅಂತಾರಂತ್ರಿ ITBT ಆಫೀಸ್ನಾಗ ಕೆಲಸ ಮಾಡೋರಿಗೆ ಅವ್ರ ಧರ್ಮಕ್ಕೆ ಪೆಟ್ಟು ಕೊಟ್ಟಂಗೆಲ್ರಿ ಅವರು ಏನೋ ಒಂದು ಬಡತನದಿಂದ ಕಲ್ತು ಮೇಲೆ ಬಂದು ಶ್ರೀಮಂತರ ಆಗಬೇಕು ನಾವು 4 ಮಂದಿ ಒಳಗೆ ಸಮಾಜನಾಗ ತಲೆ ಎತ್ತಬೇಕಂತ ಕಲಿತಿರ್ತಾವೆ ಮಕ್ಕಳು ತಂದೆ ತಾಯಿ ಬಾಯಾಗ ಮಣ್ಣು ಹಾಕೊಂಡು ಕಲಿಸಿರ್ತಾರೆ ಕಲಿಸಿದ ಮಕ್ಕಳಿಗೆ ಈ ಟೈಪ್ ಕೊಟ್ರೆ ಪೆಟ್ಟು ಕೊಟ್ರೆ ಅವು ಏನು ಕಲಿಬೇಕು ಹೆಂಗೆ ಓದಬೇಕು ಮುಂದೆ ಪರೀಕ್ಷೆ ಕಟ್ಟಬೇಕಾರೆ ಹೆಂಗೆ ಅವಕ್ಕೆ ಅಪ್ಸೆಟ್ ಆಗಿ ಪೇಪರ್ ಬರೀಲಾರ್ದೆ ಹೋಗ್ಯಾವ್ರಿ ಮಕ್ಕಳು ಈಗ ನಾಳೆ ಅವ್ರ ಭವಿಷ್ಯ ಹಾಳಾಯ್ತಂದ್ರೆ ಯಾರು ಕೊಡ್ತೀರಿ ಅದ್ರ ಭವಿಷ್ಯದ್ದು ಅವ್ರ ತಂದೆ ತಾಯಿಗೆ ಯಾರು ಹಿಡಿತೀರಿ ನೀವು ಗೌರ್ಮೆಂಟ್ದವ್ರು ಯಾರು ಹಿಡಿತೀರಿ ಅದ್ರಾಗ ನಮ್ಮ ಮಂದಿಗೆ ಎಲ್ಲರೊಳಗೂ ನಮ್ಗೆ ಯಾರಿಗೂ ಪರ್ಸೆಂಟೇಜ್ ಇಲ್ರಿ ಸ್ಪೆಷಲ್ ಯಾರಿಗೂ ನಮ್ಗೆ ಫೆಸಿಲಿಟಿ ಏನೂ ಕೊಟ್ಟಿಲ್ರಿ ನಮ್ಮ ಕಾಲ ಮೇಲೆ ನಾವು ನಿಂತೀವ್ರಿ ನಮ್ಮ ಸಮಾಜದವ್ರು ನಾವು ಎದಿ ತಟ್ಟಿ ಹೇಳ್ತೀವ್ರಿ ನಮ್ಮ ಮಕ್ಕಳು ನಾವು ನಮ್ಮ ಗಂಡಂದ್ರು ಎಲ್ಲರೂ ನಮ್ಮ ಧರ್ಮವನ್ನ ನಂಬಿ ನಾವು ಬೆಳೆದಿದ್ದವ್ರಿ ಮಂದಿ ಮಾತಾಗಿ ಹೇಳ್ಬೇಕಂದ್ರೆ ಧರ್ಮ ನಂಬಿತಾವ್ರಿ ನಮ್ಮ ಮಂದಿ ಎಲ್ಲರೂ ನಮ್ಮ ಬ್ರಾಹ್ಮಣ ಸಮಾಜ ಇಡೀ ನಮ್ಗೆ ಜನವಾರ ಸಮಾಜನೇ ರೀ ನಾವು ಬ್ರಾಹ್ಮಣ ಒಂದೇ ಅನ್ನಂಗಿಲ್ಲ ಇಡೀ ನಮ್ದು ಯಾರು ಜನವಾರ ಸಮಾಜ ಅದಲ್ರಿ ಎಲ್ಲರೂ ಗಾಯತ್ರಿ ದೇವಿನ ನಂಬಿದವ್ರು ಇದ್ದೀವ್ರಿ ನಾವೆಲ್ಲರೂ ಆಕಿನ ತಲೆ ತಗ್ಗಿಸಿ ನಾವು ನಮ್ಮ ಮಕ್ಕಳಿಗೆ ಬುದ್ಧಿವಾದ ಹೇಳ್ದವ್ರು ಇದ್ದೀವಿ ನಾವೇ ತಗ್ಸಂಗಿಲ್ಲ ಅಂದ್ಮೇಲೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ನಾವು ಅದನ್ನ ಕೇಳ್ತೀವ್ರಿ 8 ವರ್ಷ ಆದ ಕೂಡಲೇ ಆ ಹುಡುಗರಿಗೆ ನಾವು ದೇವ್ರ ಗಟ್ಲೆ ನೋಡ್ತೀವಿ ವಾಮನ ಮೂರ್ತಿ ಅಂತಾರೆ ಅವರಿಗೆ ದಶಾವತಾರ ಗೊತ್ತದಿಲ್ರಿ ನಿಮ್ಗೆ ದಶಾವತಾರದೊಳಗೆ ವಾಮನ ಅವತಾರ ನಾವು ಜನವಾರ ಹಾಕೊಂಡು ಮಕ್ಕಳಿಗೆ ಒಟ್ಟು ಅಂತೇಳಿ ನಾವು ಅವ್ರಿಗೆ ಪೂಜೆ ಮಾಡ್ತೀವ್ರಿ ಕರ್ಕೊಂಡು ಅಂಥವ್ರಿಗೆ ನಮಸ್ಕಾರ ಮಾಡ್ತೀವ್ರಿ ನಾವು ಕುಮಾರಿಯರಿಗಳಿಗೆ ಅವರಿಗೆ ಬೇಡಿಕೆ ಒಂದೇ ಸರ ನಮ್ಮ ಧರ್ಮದ ಬಗ್ಗೆ ನಮ್ಮ ಜನವಾರ ತೆಗೆದಿದ್ದಕ್ಕೆ ನಮಗೆ ಅಪಮಾನ ಆಗ್ಯದ ನಮ್ಮ ಧರ್ಮಕ್ಕೆ ನೀವು ಕೈ ಹಾಕಿದಿರಿ ಇದು ಇನ್ನೊಮ್ಮೆ ರಿಪೀಟ್ ಆಯ್ತಂದ್ರ ನಮ್ಮ ಸಮಾಜ ಅಷ್ಟು ನಮ್ಮ ಏನು ಜನವಾರ ಸಮಾಜ ಎಲ್ಲಾನು ನಿಂತು ನಿಮ್ಗೆ ಏನ್ ಮಾಡ್ಬೇಕು ನಾವು ಅದನ್ನ ಕ್ರಮ ತಗೋತೀವಿ ನೀವು ತಗೋರಿ ಫಸ್ಟ್ ನಿಮ್ ಕೈ ಹೋದ ವರ್ಷ ನಿಂತು ಹೋದ ವರ್ಷ ಇದೇ ಮಾತ ಹೇಳಿದ್ವಿ ಏನು ಆಗ್ಲಾರ್ದಂಗ ನಾವು ನೋಡ್ಕೋತೀವಿ ಅಂದ್ರು ಈಗ ಮತ್ತೆ ಅದೇ ರಿಪೀಟ್ ಆಗ್ಯದ್ರಿ ಯಾರು ಮಾಡ್ಲಿಕ್ಕತ್ತಾರೋ ಯಾರಿಲ್ಲೋ ಅದು ನಮ್ಗೆ ಗೊತ್ತಿಲ್ಲ ಆ ಅಧಿಕಾರಿಗಳ ಬಗ್ಗೆ ಅವ್ರ ಕ್ರಮ ಕೈಗೊಳ್ಬೇಕು ಕಠಿಣ ಕ್ರಮ ಕೈಗೊಳ್ಬೇಕು ಮತ್ತೊಂದು ಸಾಧಾರಣ ಅಲ್ಲ ಅವ್ರನ್ನ ಪೂರಾ ರಿಜೆಕ್ಟ್ ಇದನ್ನೇ ಮಾಡಿಬಿಡ್ಬೇಕ್ರಿ ಅವ್ರನ್ನ ವಜಾನೆ ಮಾಡ್ಬೇಕು ಆ ಜಾಗದಾಗ ಅವ್ರು ನಿಂದ್ಲಿಕ್ಕೆ ಲೈಕ್ ಇಲ್ಲ ಧರ್ಮಕ್ಕೆ ಕೈ ಹಾಕಿದವರು ಅದು ಎಂದೂ ಮುಂದುವರಿಲಿಕ್ಕೆ ಲೈಕ್ ಇಲ್ರಿ ಅವ್ರು ತೆಗ್ದೇ ಬಿಡ್ಬೇಕ್ರಿ ಅವ್ನು ಉಗ್ರ ಕ್ರಮ ತಗೊಂಡ್ರೆ ನಾವು ಎಲ್ಲ ಸಮಾಜದವರು ಸುಮ್ಮನೆ ಕೊಡ್ತೀವಿ ಇಲ್ಲಾಂದ್ರೆ ನಮ್ಮ ಸಮಾಜ ಅಷ್ಟು ಮಂದಿ ಎಲ್ಲಾರನ್ನು ಕೂತ್ಕೊಂಡು ನಾವು ಮುಂದಿನ ಕ್ರಮ ನಾವು ತಗೋತೀವಿ ಏನು ಮಾಡಬೇಕೋ ಮಾಡ್ತೀವಿ ನನ್ನ ಹೆಸರು ಜಯಶ್ರೀ ಇಂಗ್ರೇಶ್ವರ ಮಡಿವಾಳದ ಒಂದು PU ಕಾಲೇಜಿನಲ್ಲಿ CET ಪರೀಕ್ಷಾರ್ಥ ನಿಮಿತ್ತವಾಗಿ ನಮ್ಮ ವಿಪ್ರ ಸಮಾಜದ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಸೂಪರ್ವೈಸರ್ ಇರ್ಬೋದು ಅಥವಾ ಅಲ್ಲಿ ಮೇಲ್ವಿಚಾರಕ ಯಾರಿದಾರೋ ಅವರು ಅಂಗಿ ಕಳಿಸಿ ಜನಿವಾರನ್ನು ತೆಗೆದಿಟ್ಟು ಪರೀಕ್ಷೆ ಬರೆಯುತ್ತೆ ತಿಳ್ಕೊಂಡೇಳಿ ಈ ರೀತಿಯಾಗಿ ಒಂದು ಅಸಭ್ಯವಾದಂಥ ವರ್ತನೆಯನ್ನು ಅವರು ಮಾಡಿದ್ದಾರೆ. ನಾನು ಪ್ರಶ್ನೆ ಮಾಡ್ತೀನಿ ಆ ಮೇಲ್ವಿಚಾರಕನಿಗೆ, ಯಾವ ಕಾನೂನು ಅಡಿಯಲ್ಲಿ ಹೇ ಕೃತ್ಯವನ್ನು ಮಾಡಿದಿ? ನಿನಗೇನಾದರೂ ಸರ್ಕಾರದ ನಿರ್ದೇಶನ ಇತ್ತು ಅಥವಾ ಕೋರ್ಟ್ ಆದೇಶ ಇತ್ತು, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಯಾವುದೇ ಒಂದು ಧಾರ್ಮಿಕ ಸಂಕೇತವನ್ನು ಕೀಳಲಿಕ್ಕೆ ಯಾವ ಮಗನಿಗೆ ಅಧಿಕಾರ ಇಲ್ಲ. ಇವತ್ತು ಯಾವುದೇ ಸಮುದಾಯ ಇರಲಿ, ಇವತ್ತು ವಿಪ್ರ ಸಮಾಜನೇ ಇರಲಿ, ಇವತ್ತು ವಿಶ್ವಕರ್ಮನೇ ಇರಲಿ, ಇವತ್ತು ಮುಸ್ಲಿಂ ಸಮುದಾಯ ಇರಲಿ, ಯಾವುದೇ ಬಡಿಗರು ಇರ್ಬೋದು, ಇನ್ನಿತರ ಯಾವುದೇ ಸಮಾಜದವರು ಇರ್ಬೋದು, ಅವರಿಗೆ ಆದಂಥ ಒಂದು ಧಾರ್ಮಿಕ ಸಂಕೇತ ಇರ್ತದೆ. ಇವತ್ತು ಲಿಂಗಾಯತ ಸಮುದಾಯ ಅವರಿಗೆ ಇಷ್ಟಲಿಂಗ ಇದೆ. ಇವತ್ತು ಆ ಧಾರ್ಮಿಕ ಸಂಕೇತ. Kidney and gallbladder stone treatment available at RNS Pharma, first floor, opposite Canara Bank, Bahadurpura X Road. Visit और इलाज के लिए रब्त करें 9703939436 या 9390610436 पर. ಸಂಕೇತನ ಕಳಿಸಿ ಬಾ ಅಂತಂದ್ರೆ ಎಷ್ಟು ನೋವಾಗ್ತಂತಕ್ಕಂಥದ್ದು ಕನಿಷ್ಠ ಪ್ರಜ್ಞೆ ಬೇಡ ಅವರಿಗೆ. ಯಾರು ಹೇಳಿದ್ರು ನಿಮಗೆ? ಏನು ಸರ್ಕಾರದ ಏನಾದರೂ ಡೈರೆಕ್ಷನ್ ಇದೆ ನಿಮಗೆ? ಜನರ ಕಿತ್ತಾಕಿ ಪರೀಕ್ಷೆ ಮಾಡಿಸತ್ತೆ ತಿಳ್ಕೊಂಡು ಹುಷಾರಾಗಿ ನೀವು ಹೆಜ್ಜೆ ಇಡಬೇಕಿನ್ನು ಮುಂದೆ. ಇಡೀ ರಾಜ್ಯಾದ್ಯಂತ ನಾವು ವಿಪ್ರ ಸಮಾಜದವರು ಒಗ್ಗೂಡಿಕೊಂಡು ಉಗ್ರವಂತ ಹೋರಾಟ ಮಾಡಬೇಕಾಗ್ತದೆ. ಇದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಆ ಒಂದು ಪರೀಕ್ಷೆ ಸಂದರ್ಭದಲ್ಲಿ ಯಾವ ಮೇಲ್ವಿಚಾರಕಿದ್ದ, ಯಾಕೆ ಈ ಒಂದು ಹೇ ಕೃತ್ಯಕ್ಕೆ ಕೈ ಹಾಕಿ ಇಡೀ ನಮ್ಮ ವಿಪ್ರ ಸಮಾಜಕ್ಕೆ ಅವಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಬಹುತೇಕ ಅವನೊಬ್ಬನೇ ಇದು ಕಿತಾಪತಿ ಅಲ್ಲ, ಇದಕ್ಕೇನೋ ಹಿನ್ನೆಲೆ ಒಂದು ಕಿತಾಪತಿ ಅಥವಾ ಹುನ್ನಾರ ಇದೆ ಅಂತಕ್ಕಂಥದ್ದು ನಮಗೆ ಸೋಚ್ಯದ. ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಅವನಿಂದ ಸೇವೆಯಿಂದ ವಜಾಗೊಳಿಸುವಂಥ ಕೆಲಸ ಮಾಡಬೇಕು. ಕಳಿಸಿ ನಮಗೆ ಮಾತ್ರ ನಮ್ಮ ವಿಪ್ರ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕು. ಇಲ್ಲಿಗೆ ಅದು ನಿಲ್ಲಬೇಕು. ವಿಪ್ರ ಸಮಾಜ ಇವರು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥವ್ರು, ಯಾರಿಗೆ ಕೆಟ್ಟ ಮಾಡಿದವರಲ್ಲ, ತಮ್ಮಷ್ಟಕ್ಕೆ ತಾವು
ತಮ್ಮಲ್ಲಿ ಬದುಕ್ತಾರೆ ಅವರು. ಇವತ್ತು ಕೇವಲ ಬಡತನ ಇದ್ರೂ ಕೂಡ ಎಲ್ಲಿ ಒಂದು ಕೈ ಚಾಚಿಲ್ಲ ಅಂತ ಒಂದು ವಿಪ್ರ ಸಮಾಜಕ್ಕೆ ಇವತ್ತಿನ ದಿವಸ ಅಲ್ಲಿ ಪರೀಕ್ಷೆ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ನೀವು ಜನವರಿ ಕಿತ್ತೋಕೊಂಬರತ್ತೆ ಹೇಳ್ತೀರಿ. ನಾಳೆ ನಾವು ಹೇಳ್ತೇವೆ ನಿನಗೆಲ್ಲ, ನೀನು ಕೂಡ ನೀವೊಂದು ಕೇವಲ ನಿಕ್ಕರ ಬೆಲೆ ಮಾತು ಹೇಳ್ತೇವೆ, ಸುಮ್ಮನೆ ಹಾಕೈತೆ ನಿನಗೆ, ನೀನೆಲ್ಲ ಅಂಗಿ ಕಳಿಸು, ಪ್ಯಾಂಟ್ ಕಳಿಸು. ನಾವು ಹೇಳ್ತಾ ಇದ್ದೇವೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಕೈ ಹಾಕಿದ್ರಿ, ಯಾಕೆ ಮಾತನಾಡಿದ್ರಿ ಅದನ್ನ? ನಿಮಗೇನು ಕಾನೂನಾಗ ನಿರ್ದೇಶನ ಇದೆ, ಕೋರ್ಟ್ ಆರ್ಡರ್ ತೆಗಿಯತ್ತೇಳಿ. ಇಂಥ ಅಯೋಗ್ಯತನ ಈ ನಾಲ್ಕರ್ಗಿರಿ ಕೆಲಸವನ್ನು ಬಿಡಬೇಕು. ಇದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಅವು ಯಾವ ತಪ್ಪು ಮಾಡಿದವನು ಅವನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಒಂದು ವೇಳೆ ಮಾಡದೇ ಇದ್ದರೆ ಇಡೀ ರಾಜ್ಯದ ಎಲ್ಲ ವಿಪ್ರ ಸಮಾಜದವರು ಒಕ್ಕಟ್ಟಾಗಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಂತ ತಿಳ್ಕೊಂಡು ಸಮಯದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಸರ್, ಇದು ಹಿಜಾಬಿಂದ ಪ್ರಾರಂಭ ಆಯಿತು, ಈಗ ಜಾನುವಾರಿಗೆ ಬಂದವು, ಈಗ ಮುಂದೆ ಎಲ್ಲಿ ಹೋಗ್ತಾವೆ ಏನು ಗೊತ್ತು? ಇದು ಒಟ್ಟು ರಾಜಕೀಯ ಹುನ್ನಾರತ್ ನಮ್ಗೆ ಅನ್ಸಾಕತ್ತದ. ಇವತ್ತು ಯಾವುದೇ ಸಮುದಾಯ ಇರಲಿ, ಯಾವುದೇ ಸಮುದಾಯ ಇದ್ರೂ ಕೂಡ ಅವರಿಗೆ ಆದಂಥ ಧಾರ್ಮಿಕ ಸಂಕೇತ ಅವ್ರಿಗೆ ಪವಿತ್ರವಾಗಿರ್ತದ. ಇದು ಯಜ್ಞೋಪಯುಕ್ತ ಅಂತಂದ್ರೆ ಗುರುಗಳು ಸಂವಿಧಿಯಲ್ಲಿ ಅಲ್ಲಿ ಕಟ್ಟಿರ್ತಾರ ಅವರು, ಅವ್ರಿಗೆ ಅವ್ರ ಸಂಕೇತ ಅದು ಅವರಿಗೆ ಪವಿತ್ರದ. ಯಾಕೆ ಇದನ್ನು ಕಿತಾಪತಿ ಮಾಡಬೇಕು? ಇದು ಉದ್ದೇಶಪೂರ್ವಕವಾಗಿ ಒಂದು ಸಣ್ಣ ಸಮುದಾಯ ತಿಳ್ಕೊಂಡು ಅವ್ರ ಮೇಲೆ ಇವತ್ತು ದಬ್ಬಳಿಕೆ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಅಹಿಂದ ಅಂತ ಹೇಳ್ತೀರಿ, ಇದು ಎಲ್ಲಿದೆ ನಿಮ್ಮದು ಅಹಿಂದ? ಇದನ್ನು ಕೂಡಲೇ ತನಿಖೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಹಾಸಭಾ ಹಾಗೂ ವಿಜಯಪುರ ಸಮಸ್ತ ಬ್ರಾಹ್ಮಣ ಸಮಾಜದವರು ಹಾಗೂ ಮರಾಠ ಸಮಾಜದವರು ಹಾಗೂ ನಮ್ಮ ಮೌನೇಶ್ವರ ಸಮಾಜದವರು ಕೂಡ, ವಿಶ್ವಕರ್ಮ ಸಮಾಜದವರು ಕೂಡ ಇವತ್ತಿನ ದಿವಸ ನಾವು ಮನವಿ ಸಲ್ಲಿಸ್ತಾ ಬಂದಿದ್ದೀವಿ. ನಮ್ಮ ಸನಾತನ ಧರ್ಮದ ಮೇಲೆ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ. ಆ ವಿಷಯವನ್ನು ಕೊಟ್ಟು ನಿಮಗೆ ಮಾಡಿಸ್ತೀನಿ ಸರ್. ಮೇಲ್ಕರ್ಷ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕಳೆದ ವರ್ಷ 2025ರ CET ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸುವ ಮೂಲಕ ಜನಿವಾರ ಧರಿಸುವ ಎಲ್ಲ ಸಮಾಜಗಳಿಗೆ ಅಪಮಾನ ಮಾಡುವ ಕಾರ್ಯ ನಡೆದಿತ್ತು. ಆಗ ಸಮಸ್ತ ಹಿಂದೂ ಸಮಾಜವು ಅದನ್ನು ವಿರೋಧಿಸಿ ಪ್ರತಿಭಟಿಸಿ ಮುಂದೆ ಈ ರೀತಿ ಕೆಲಸವನ್ನು ನಡೆಯದಂತೆ ನೋಡಿಕೊಳ್ಳಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿತ್ತು. ಆದರೆ ಮತ್ತೆ ಮೊನ್ನೆ ದಿನಾಂಕ 23-24 ಏಪ್ರಿಲ್ದಂದು ನಡೆದ CET ಪರೀಕ್ಷೆಯಲ್ಲಿ ಬೆಂಗಳೂರಿನ ಮಡಿವಾಳದ ಕೃಪಾನಿಧಿ PUC ಕಾಲೇಜಿನಲ್ಲಿ CET ಪರೀಕ್ಷೆ ಹಾಜರಾಗಿದ್ದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗೆ ಕಾಲೇಜಿನ ಆಡಳಿತ ಮಂಡಳಿ ಬ್ರಹ್ಮ ತೇಜಸ್ಸಿನ ಪ್ರತೀಕವಾದಂತಹ ಯಜ್ಞೋಪವೀತ ಅಂದರೆ ಜನಿವಾರವನ್ನು ತೆಗೆಸುವುದು ಬ್ರಾಹ್ಮಣ ಸಮುದಾಯ ಸೇರಿದಂತೆ ಜನಿವಾರ ಧರಿಸುವ ಸರ್ವ ಸಮಾಜಗಳಿಗೆ ಮಾಡಿದ ಘೋರ ಅಪಮಾನವಾಗಿದೆ. ಜನಿವಾರವು ಕೇವಲ ಬ್ರಾಹ್ಮಣ ಸಮಾಜಕ್ಕಷ್ಟೇ ಅಲ್ಲ, ವಿಶ್ವಕರ್ಮ ಹಾಗೂ ಮರಾಠ ಸಮಾಜ ಬಾಂಧವರು ಸಹಕರಿಸುತ್ತಾರೆ. ಜನಿವಾರವು ನಮ್ಮ ಸಮಾಜಗಳ ಧಾರ್ಮಿಕ ಸಂಸ್ಕೃತಿ ಹಾಗೂ ಗೌರವದ ಪ್ರತೀಕವಾಗಿದೆ. ಅಂತಹ ಶ್ರೇಷ್ಠ ಯಜ್ಞೋಪವೀತದ ಅಪಮಾನವನ್ನು ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಮತ್ತು ಎಲ್ಲ ಸಮಾಜಗಳು ಕೂಡ ಸಹಿಸುವುದಿಲ್ಲ. ಯಜ್ಞೋಪವೀತಕ್ಕೆ ಅಂದರೆ ಜನಿವಾರಕ್ಕೆ ಅದೇ ಅಂತ ಒಂದು ಗೌರವವಿದೆ. ಅದನ್ನು ಯಜ್ಞೋಪವೀತಕ್ಕೆ ಅಗೌರವ ತೋರಿದ ವ್ಯಕ್ತಿಗಳ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಅಷ್ಟೇ ಅಲ್ಲದೆ ಆ ಶಾಲೆಯ ಆಡಳಿತ ಮಂಡಳಿ ನಮ್ಮ ಸಮಾಜಕ್ಕೆ ಬೇಷರತ್ ಕ್ಷಮಾಪಣೆ ಕೇಳಲೇಬೇಕು. ಮುಂದಿನ ದಿನಗಳಲ್ಲಿ ಬರುವ ಯಾವುದೇ ಪರೀಕ್ಷೆಗಳಲ್ಲಿ ಮತ್ತೊಮ್ಮೆ ಈ ರೀತಿ ಘಟನೆ ನಡೆದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಸಮಸ್ತ ಸಂಘಟನೆಗಳ ವತಿಯಿಂದ ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ಖರ್ಚು ಮಾಡಿ ಅದು ಕ್ರಮ ತಗೊಂಡೋದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಸ್ವಲ್ಪ ಮಾಹಿತಿ ಹೇಳಿ. ಯಾಕಂದ್ರೆ ಇದು ವರ್ಷ ರಿಪೀಟ್ ಆಗ್ಲಿಕ್ಕೆ ಹೋದ ವರ್ಷ ಇದೇ ಸ್ಥಾನದಾಗೆ ಇಲ್ಲೇ ಬಂದು ನಾವು ಅರ್ಜಿ ಕೊಟ್ಟಿದ್ದೀವಿ ರೀ. ಆ ಕಡೆ ನಿಂತು बीजापुर शहर के मशहूर तालीमी इदारे इंशाल इंग्लिश मीडियम स्कूल में अब सुनहरा मौका आपके लिए। वी आर हायरिंग। अगर आप में है पढ़ाने का जुनून और बच्चों के बेहतर मुस्तकबल बनाने का जज्बा, तो आज ही जुड़िए हमारे साथ। स्कूल में जरूरत है मदर टीचर 1st to 5th स्टैंडर्ड के लिए, साइंस टीचर 4 पोस्ट, स्पोकन इंग्लिश टीचर 4 पोस्ट, कन्नड़ा टीचर, कंप्यूटर टीचर, स्पोर्ट्स टीचर मेल या फीमेल, ड्राइवर और आया की भी जरूरत है। टीचर्स की क्वालिफिकेशन D.Ed, B.Ed, MSc, कंप्यूटर स्किल्स जरूरी। एक्सपीरियंस वालों को प्राथमिकता दी जाएगी। पता महबूब नगर KSB कॉलोनी नियर अजहर ग्राउंड
विजयपुर। आज ही अपना CV भेजिए या संपर्क करें 8123160284 या 9742719965 पर। इंशाल इंग्लिश मीडियम स्कूल, जहां तालीम के साथ बनता है बच्चों का बेहतर। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।